BPL ಕಾರ್ಡ್ ಆಯ್ತು, ಈಗ ಕಾರ್ಮಿಕರ ಕಾರ್ಡ್ ಕೂಡ ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈಗ ನಮ್ಮ ಜೊತೆಗೆ ಖುದ್ದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, 2.5 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು. ಯಾವ ಮಾನದಂಡದ ಮೇಲೆ ರದ್ದಾಗ್ತಾ ಇದೆ? ಇಲ್ಲ, ಮಾನದಂಡನೇ ಇಲ್ಲ. ಅವ್ನು ಕನ್ಸ್ಟ್ರಕ್ಷನ್ ವರ್ಕರೇ ಅಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾರ್ಡ್ ಮಾಡಿಸ್ಕೊಂಡಿದ್ದೀರಿ, ನಾನು ಕಾರ್ಡ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೂ ಇಸ್ ನಾಟ್ ಇನ್ ಟು ಕನ್ಸ್ಟ್ರಕ್ಷನ್ ಅಂತ ಫೇಕ್ ಕಾರ್ಡ್ಸ್ಗಳೇ ಭಾಳ ಆಗಿರೋದು, ಅಂಥ ಕಾರ್ಡ್ಗಳೇ ತೆಗೆದಿರೋದು. ಈ BPL ಕಾರ್ಡ್ ಬಗ್ಗೆ ತಾವು ಮಾತನಾಡ್ತಾರೆ. BPL ಕಾರ್ಡ್ ಕೂಡ ಹೂವರ್ ಇಸ್ ಹ್ಯಾವಿಂಗ್ ಇನ್ಕಮ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಬೈ ಗೌರ್ಮೆಂಟ್ ಅಂಥವ್ರನ್ನ ಹುಡುಕಿ ತೆಗಿತಾ ಇದ್ದಾರೆ. ಸೊ BPL ಕಾರ್ಡ್ದು ಏನು ಸರ್ಜರಿ ಇಲ್ಲ, BPL ಕಾರ್ಡ್ದು ಕೂಡ ಏನು ಗೊಂದಲ ಇಲ್ಲ. BPL ಕಾರ್ಡ್ನಲ್ಲಿ ಕೂಡ ಯಾರನ್ನ ಹರ್ರಿದ್ರೆ ತೆಗೆದಿದ್ದಾರೆ ಅದನ್ನು ವಾಪಸ್ ಮತ್ತೆ ಸರ್ಕಾರ ಕೊಡ್ತದೆ. ಇಲ್ಲಿ ಕೂಡ ಅಷ್ಟೇ, ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಯಾರು ಬೆವರು ಸುರಿಸ್ತಾ ಇದ್ದಾನೆ, ಯಾವನ ಪಾಪ ಅವ್ನು ದುಡಿದು ನಮ್ಮ ಸರ್ಕಾರಕ್ಕೆ ಸೆಸ್ ಕೊಡ್ತಾ ಇದ್ದಾನೆ, ಅಂಥವ್ರು ಬಿಟ್ಟು ಬೇರೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ತೆಗೆದುಬಿಟ್ಟು ಯಾರು ಹರ್ರಿದಾರೆ ಅವರಿಗೆ ಕಾರ್ಡ್ ಕೊಡಬೇಕು. ಒಂದು ತಮ್ಮ ಮುಖಾಂತರ ಇನ್ನು ನಾವು ಮುಂದೆ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಮಾಡ್ತಾ ಇದ್ದೀವಿ, ವೇರ್ ವಿಲ್ ಹ್ಯಾವ್ ಅನ್ ಆಟೋಮೈಸ್ಡ್ ವ್ಯಾನ್ ಇದೆ. ಆ ವ್ಯಾನೇ ಡೈರೆಕ್ಟಾಗಿ ಎಲ್ಲ ಕಡೆ ಹೋಗ್ತೀವಿ. 43 ಸೆಕ್ಟರ್ಗಳು ಮಾಡಿದ್ವಿ, 43 ಸೆಕ್ಟರ್ನಲ್ಲಿ 43 ವ್ಯಾನ್ಗಳನ್ನ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಏನು ಬೆನಿಫಿಷರಿ ಇದೆ ಎಲ್ಲ ಬೆನಿಫಿಷರಿ ಮನೆಗಳಿಗೆ ಹೋಗಿ ಚೆಕ್ ಮಾಡ್ಕೊಂಡು ಯಾರು ಹರ್ರಿದಾರೆ ಯಾರು ಹರ್ರಲ್ಲ ಅಂತೇಳಿ ನಾವೇ ಸರ್ಟಿಫೈ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ಭಾಳಷ್ಟು ಜನರು ಯಾರು ಇಲ್ಲೀಗಲ್ ಆಗಿ ಕಾರ್ಡ್ಸ್ನ ಉಪಯೋಗಿಸ್ತಿದ್ದಾರೆ, ಯಾರು ಹರರಲ್ಲ ಅವ್ರನ್ನ ತೆಗೆದು ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ ಕಾರ್ಡ್ ಕೊಡ್ತೀವಿ. ತಿರ್ಗಾ ಮತ್ತೆ ತಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ, ಈ 2.5 ಲಕ್ಷ ಕಾರ್ಡ್ ಏನು ತೆಗೆದಿದ್ದೀವಿ ಅದರಲ್ಲಿ ಯಾರನ್ನ ಜೆನ್ಯೂನ್ ಇದ್ರೆ ಪತ್ತೆ ಹಚ್ಚಿ ಮತ್ತೆ ನಾವು ಅವರಿಗೆ ಜೆನ್ಯೂನ್ ಇದ್ರೆ ಅವ್ರಿಗೆ ಕಾರ್ಡ್ ಕೊಟ್ಟು ಅವ್ರಿಗೆ ಫೆಸಿಲಿಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ವಿಪರ್ಯಾಸ ಅಂದ್ರೆ ಈಗ ಡಿಲೀಟ್ ಮಾಡಿರುವಂಥ ಕಾರ್ಡಲ್ಲಿ ಪೊಲೀಸರು ಕೂಡ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಅವರು ಕೂಡ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಹೇಗೆ ತೆಗೆದುಕೊಳ್ಳೋಕೆ ಸಾಧ್ಯ ಸರ್? ಅದೇನಾಯಿತು, ನಾವು ಮಾನದಂಡ ಪ್ರಕಾರ ಹೋದರೆ ತುಂಬ ಕಷ್ಟ ಇದೆ. ಗೈಡ್ಲೈನ್ಸ್ ನೋಡಿದ್ರೆ 90 ಡೇಸ್ ಕಡ್ಡಾಯವಾಗಿದೆ. ಕೆಲಸ ಮಾಡಿರ್ತಕ್ಕಂಥ ತೋರಿಸ್ಬೇಕು. ಅದು ಎಲ್ಲರ ಕೈಲಿ ಆಗಲ್ಲ, ಯಾಕಂದರೆ ಹಳ್ಳಿಗಳಲ್ಲಿ ಕ್ಯಾಶ್ ಕೊಡ್ತಾರಂತಕ್ಕಂಥದ್ದು ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಆಮೇಲೆ ನಮ್ಮ ಇಲಾಖೆಯಲ್ಲಿ ದುಡ್ಡು ಬೇರೆ ಇದೆ. ಇಲಾಖೆಯಲ್ಲಿ ದುಡ್ಡಿದ್ದು ಯಾವಾಗ ಬೆನಿಫಿಟ್ಸ್ಗಳನ್ನ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾವಾಗಲೂ ಎಲ್ಲ ಸೊಸೈಟಿಗಳಲ್ಲಿ ಇತಿಹಾಸವನ್ನು ತೆಗೆದು ನೋಡಿದಾಗ ಬೆನಿಫಿಟ್ಸ್ಗಳು ಬಂದಾಗ ಮಿಸ್ಯೂಸ್ ಆಗ್ತಕ್ಕಂಥದ್ದು ಆಗಿದೆ. ಈ ಮಿಸ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ಈ ಕಡಿವಾಣ ಆಗ್ತಾ ಇದ್ದೀವಿ. ಸೊ ಈ ಪ್ರಮಾಣ ಎಷ್ಟಿದೆ ಸರ್? ಸರ್ಕಾರಿ ನೌಕರರು, ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ, ಬಟ್ ಎಷ್ಟಂತ ಇಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಡಾಟಾದಲ್ಲಿ ತೆಗಿತೀವಿ. ಯಾರ್ಯಾರು ಆ ರೀತಿ ಇದ್ದಾರೆ ಸರ್ಕಾರದ ಗಮನಕ್ಕೆ ತೊಗೊಂಡು ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಆ್ಯಕ್ಷನ್ ತೊಗೋಬಾರ್ದು ಅಂತ ಬೋರ್ಡ್ನ ಡಿಸೈಡ್ ಮಾಡ್ತೀವಿ. ಬಟ್ ಗಾನ್ ಇಸ್ ಗಾನ್. ಸೊ ಅದ್ರ ಬಗ್ಗೆ ಹೋಗಿ ಯಾರನ್ನ ಕ್ರಿಟಿಸೈಸ್ ಮಾಡಿ ತೊಂದರೆ ಕೊಡೋದಕ್ಕಿಂತ ಉದ್ದೇಶ ಇರತಕ್ಕಂಥದ್ದು ಜೆನ್ಯೂನ್ ಇರೋನ್ನ ಹುಡುಕ್ಬೇಕಂಬುದು ನಮ್ಮ ಉದ್ದೇಶ ಇದೆ. ಮೊದಲು ಯಾರನ್ನ ನಾವು ಹುಡುಕ್ತೀವಿ, ಅವರಿಗೆ ಬೆನಿಫಿಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದೇ ಲೋಪದೋಷ ನಮ್ಮಲ್ಲಿದ್ದರೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಅದನ್ನ ತಿದ್ದುಪಡಿನೂ ಮಾಡ್ಕೊಳ್ತೀವಿ. ಜನರು ಸಲಹೆಗಳನ್ನ ಕೂಡ ತಗೊಳ್ತೀವಿ. ಹಾವೇರಿ ಜಿಲ್ಲೆಯಲ್ಲಿ ಹೈಯೆಸ್ಟ್ 1.5 ಲಕ್ಷ ಕಾರ್ಡ್ಗಳು ಡಿಲೀಟ್ ಆಗಿದೆ ಅಂದರೆ ಯಾವ ಲೆವೆಲ್ಗೆ ಅಲ್ಲಿ ನೀಟಾಗಿ ಫೇಕ್ ಕಾರ್ಡ್ಗಳನ್ನು ಮಾಡ್ಕೋತದೆ? ಅಲ್ಲ, ಈಗ ಬರೀ ಹಾವೇರಿ ಅಷ್ಟೇ ಅಲ್ಲ, ಹಾವೇರಿನಲ್ಲಿ 3 ಲಕ್ಷ ಕಾರ್ಡ್ ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಆವ್ರೇಜ್ 2.5 ಲಕ್ಷ ಕಾರ್ಡ್ ಇದೆ. 58 ಲಕ್ಷ ಕಾರ್ಡ್ ಇತ್ತು ನಮ್ಮಲ್ಲಿ. ಎಲ್ಲ ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಇದೆ. ಮ್ಯಾಕ್ಸಿಮಮ್ ಡಿಲೀಟ್ ಆಗಿರೋದು ಹಾವೇರಿ ಜಿಲ್ಲೆಯಿಂದ 1.5 ಲಕ್ಷ. ಅಲ್ಲಿ ಏನು ಮಾಡಿದ್ವಿ ಅಂದರೆ, ಅಲ್ಲಿ ನಾವು ಸೋಷಲ್ ಆಡಿಟ್ ಥರ ಮಾಡಿದ್ವಿ. ನಾವು ಒಂದು ಸೋಷಲ್ ಆಡಿಟ್ ಮಾಡೋಕೆ 6 ತಿಂಗಳು ಬೇಕಾಯಿತು. ಅದನ್ನು ಗುರುತಾದ ಮೇಲೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಮಾಡೋಕೆ ಅಷ್ಟು ನಮ್ಮ ಹತ್ರ ರಿಸೋರ್ಸು ಇಲ್ಲ. ಅದಕ್ಕೆ ಈಗ ಗಾಡಿಗಳನ್ನ ಮಾಡಿಬಿಟ್ಟಿದ್ದೀವಿ. ಈಗ ಆಂಬ್ಯುಲೆನ್ಸ್ ಮುಖಾಂತರ ನಮ್ಮ ಹತ್ರ ಲೀಸ್ಟ್ ಸಿಕ್ಕ ತಕ್ಷಣ ಆಂಬ್ಯುಲೆನ್ಸ್ ಕೆಲಸ ಅದನ್ನೇ ಇರೋದು. ಏನು ಹೈಟೆಕ್ ಗಾಡಿ ಮಾಡ್ತಾ ಇದ್ದೀವಿ, ಅದೆಲ್ಲ ಮನೆಗಳಿಗೆ ಹೋಗ್ಬಿಡುತ್ತೆ. ಸೊ ಒಂದು 3-4 ತಿಂಗಳಲ್ಲಿ 1000 ಮನೆಗಳಿಗೆ ಹೋಗಿ ದಿನಕ್ಕೆ ಹೋಗಿ ಚೆಕ್ ಮಾಡ್ತಕ್ಕಂಥ ಗಾಡಿ ಆದಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಇದೇ ರೀತಿಯಾದಂಥ ಒಂದು ವಾತಾವರಣ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ಐಡೆಂಟಿಫೈ ಮಾಡಿ ನೀವೇ ಸ್ಪಾಟಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಕೆಲಸ. ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ಬೋದು, ಇಂಟಿಗ್ರೇಟ್ ಮಾಡಿಬಿಟ್ಟಿರ್ತೀವಿ, ಸ್ಟೇಟ್ ಸಿಸ್ಟಮ್ಗೆ ಇಂಟಿಗ್ರೇಟ್ ಮಾಡಿರ್ತೀವಿ. ಅಲ್ಲೇ ಜೆನ್ಯೂನ್ ಇದ್ರೆ ಅವ್ನು ಅಪ್ಲಿಕೇಶನ್ ಕೂಡ ಹಾಕೋದು ಬೇಡ, ಅಲ್ಲೇ ನಾವೇ ಬರೆದು ಅಲ್ಲೇ ಕೊಟ್ಬಿಡ್ತೀವಿ. ಫಿಲ್ಟರ್ ಆಗುವ ಕೆಲಸ ಕಂಟಿನ್ಯೂ ಆಗುತ್ತಾ? ಇದು 100% ಆಗುತ್ತೆ. ಫಿಲ್ಟರ್ ಇನ್ನೂ ಕಂಟಿನ್ಯೂ ಆಗ್ಬೇಕು, ಇನ್ನೂ ಭಾಳ ಜನರದ್ದು ಕಾರ್ಡ್ ಕೂಡ ತೆಗಿಬೇಕಾಗತ್ತೆ. ಥ್ಯಾಂಕ್ ಯು. ಇದು ಕಾರ್ಮಿಕ ಸಚಿವ ಅಂತ ಸಂತೋಷ್ ಲಾಡ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.